ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಆ್ಯಂಡ್ ನಾವು ಜರ್ನಿ ಮಾಡಿದ್ದು ಬೆಂಗಳೂರು ಟು ಗೋವಾ. ಸೊ ಟರ್ಮಿನಲ್ ಟು ಬೆಂಗಳೂರ್ದು ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ಬೆಂಗಳೂರು ಟರ್ಮಿನಲ್ ಟು ಅಂತೂ ಪ್ರೋ ಲೆವೆಲ್ಗೆ ಇತ್ತು ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟ್ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಇವಾಗ ಫ್ಲೈಟ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ನನಗೆ ಎಂಟ್ರಿ ಆಗಬೇಕಾದ್ರೆ ಏನೋ ಒಂಥರ ಫುಲ್ ಎಕ್ಸೈಟ್ಮೆಂಟ್. ಅದರಲ್ಲೂ ಟೇಕ್ ಆಫ್ ಆಗಬೇಕಂದ್ರೂ ತುಂಬಾ ಸ್ವಲ್ಪ ಭಯನೂ ಆಯಿತು, ಹಾಗೆ ತುಂಬ ಖುಷಿನೂ ಆಯಿತು ನೋಡೋದಕ್ಕೆ. ಆ್ಯಂಡ್ ಟೇಕ್ ಆಫ್ ಆಗೋಕ್ಕೂ ಮುಂಚೆ ನೋಡಿದ್ರಲ್ಲ, ನಮಗೆ ಟ್ರೈನ್ ಮಾಡ್ತಾ ಇದ್ದಾರೆ. ಏನಾದರೂ ಪ್ರಾಬ್ಲಮ್ ಆದರೆ ಹೇಗೆ ಜಾಕೆಟ್ಸ್ ಎಲ್ಲ ವೇರ್ ಮಾಡಬೇಕು ಅಂತ. ಆ್ಯಂಡ್ ನೆಕ್ಸ್ಟ್ ಟೇಕ್ ಆಫ್ ಆಗೋ ಟೈಮಲ್ಲಂತೂ ಅದು ಸ್ಟಾರ್ಟಿಂಗ್ ಹೋಗ್ತಾ ತುಂಬ ಸ್ಲೋ ಆಗಿ ಹೋಗ್ತಿರುತ್ತೆ, ಆಮೇಲೆ ಫುಲ್ಲು ಫಾಸ್ಟಾಗಿ ಹೋಗ್ಬಿಡುತ್ತೆ. ಸೂಪರಾಗಿರುತ್ತೆ ಆ ಎಕ್ಸ್ಪೀರಿಯೆನ್ಸ್, ಆ ಮೂಮೆಂಟ್ ಮಾತ್ರ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ನಿಜವಾಗ್ಲೂ ಟೇಕ್ ಆಫ್ ಆದಮೇಲೆ ಮೇಲ್ಗಡೆ ಹೋದ್ರಂತೂ ಒಂದು ಹೆವನ್ ಅಂತಲೇ ಹೇಳ್ಬೋದು. ನನಗಂತೂ ನೋಡ್ತಾನೆ ಕೂತಿದ್ದೆ, ಅಷ್ಟು ಖುಷಿ ಆಗ್ತಾಯಿತ್ತು ಆ ಕ್ಲೌಡ್ಸು, ಆ ಮೂಮೆಂಟ್ಸ್ ಎಲ್ಲ ನೋಡೋದಕ್ಕೆ. ನನಗಂತೂ ಒಂದು ಆಸೆ ಇತ್ತು, ಲೈಫಲ್ಲಿ ಒನ್ ಟೈಮ್ ಆದರೂ ಫ್ಲೈಟಲ್ಲಿ ಹೋಗಿ ಬರಬೇಕು, ಫ್ಲೈ ಮಾಡಬೇಕು ಅಂತೆಲ್ಲನೂ. ಸೊ ಅದು ನಾನು ಇಷ್ಟು ಬೇಗ ನನಸಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ನಾವು ಅಂದ್ಕೊಂಡಿರ್ತೀವಿ ಫ್ಲೈಟ್ ಅಂದರೆ ಕಾಸ್ಟ್ ಜಾಸ್ತಿ, ನಾವೆಲ್ಲ ಹೋಗೋಕ್ಕಾಗಲ್ಲ ಅಂತ. ಬಟ್ ಆ ಥರ ಏನಿಲ್ಲ, ಯಾರು ಬೇಕಾದರೂ ಜರ್ನಿ ಮಾಡ್ಬೋದು, ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಇರುತ್ತೆ. ಆ್ಯಂಡ್ ನಿಮಗೂ ತೋರಿಸ್ತಾ ಇದ್ದೀನಿ ಹೇಗೆ ವ್ಯೂಸ್ ಇರುತ್ತೆ ಅಂದ್ಬಿಟ್ಟು. ಎಂಜಾಯ್ ದ ವ್ಯೂ. ಅದರಲ್ಲೂ ಮಧ್ಯಾಹ್ನ ಹೊತ್ತು ಟ್ರಾವೆಲ್ ಮಾಡಿದ್ರಂತೂ ಆ ಬೆಳಕು ಬರುತ್ತೆ ನೋಡಿ, ನಿಜವಾಗ್ಲೂ ನಮ್ಮ ಕಣ್ಗಳಿಗೆ ತಡ್ಕೊಳಕ್ಕೆ ಆಗಲ್ಲ, ಅಷ್ಟು ಬ್ರೈಟ್ನೆಸ್ ಇರುತ್ತೆ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.